ಮಾರ್ಚ್ 3 ಕ್ಲಿಯರ್ ಆಗ್ತದಲ್ಲ. ಇವತ್ತು ಡಿ ಕೆ ಶಿ ಅವ್ರ ವರ್ತನೆ ನೋಡಿದಾಗ, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಹೈಕಮಾಂಡ್ ಮಾತ್ರ ಕೇಳ್ತಾರೆ, ಇವರು ಇನ್ನೊಂದು 2 ವರ್ಷ ಒತ್ತಬಹುದಾ, ಮುಂದಕ್ಕೆ ತೊಗೊಂಡು ಹೋಗ್ಬೋದಾ? ಈ ಮೊದಲಾಗಿದ್ರೆ ಆಗ್ತಿತ್ತೇನೋ, ಏನೋ ಅವ್ರಿಗೆ ಬಾಯಿಂದ ಬಂದಿತ್ತು ಸದನದಲ್ಲೇ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಚೇಂಜ್ ಆದಂಗೆ ಅನ್ನಿಸ್ತದೆ. ಯಾಕಂದರೆ ಹೆಚ್ಚಿಂದ್ರ ಮಾಡಿದಂಥ ಒಂದು ತಪ್ಪು ನಿರ್ಧಾರ ಇವತ್ತು ಸಿದ್ದರಾಮಯ್ಯ ಅಧಿಕಾರಕ್ಕೆ ಕಸ್ಕೋಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಾಂಗ್ರೆಸ್ ಹೊಡೆದು ಹೋಗ್ಬೋದು. ನಮ್ಮ ಸಿದ್ದರಾಮಯ್ಯ ಹಿಂದೂ ಸಾಕಷ್ಟು ಜನ ಇದ್ದಾರೆ, ಅವರು ಮೋಸ್ಟ್ಲಿ ಅವರು ಒಪ್ಪಲಿಕ್ಕಿಲ್ಲ ಡಿ ಕೆ ಶಿ ಅವರಿಗೆ ಒಂದು ವಾದವನ್ನು. ಆದರೆ ಬಿ ಜೆ ಪಿಗೆ ಇದು ಬೇಕಾಗ್ಯದ, ಮೇಲ್ಪದಲ್ಲಿ ತೋರಿಸ್ಕೊಳ್ತಾ ಇಲ್ಲ. ಅದಕ್ಕೂ ಗೊತ್ತಿಲ್ಲ ಬಿ ಜೆ ಪಿಗೂ ಡಿ ಕೆ ಶಿ ಅವ್ರು ಖಚಿತವಾಗಿ ನಮಗೆ ಬರ್ತಾರಾ ಬಿ ಜೆ ಪಿಗೆ ಅನ್ನುವಂಥದ್ದು. ಸ್ವತಃ ಈ ವಿಷಯ ನಮ್ಮ ಡಿ ಕೆ ಶಿ ಅವರಿಗೂ ಇನ್ನೂ ಅದು ಕನ್ಫರ್ಮ್ ಇಲ್ಲ. ನಾವು ಹೋಗ್ಬೇಕು, ಹೋಗಬಾರ್ದು, ನಾಳಿನ ಭವಿಷ್ಯ ಏನು ಅದು ಚಿಂತನೆಯಲ್ಲಿ ಅವರಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಸಂದರ್ಭ ಒಳ್ಳೆಯ ಆಡಳಿತ ಕೊಡಬೇಕಾಗಿದ್ದು ಕಾಂಗ್ರೆಸ್ಸ ಅಧಿಕಾರ ಲಾಲಸೆಯಿಂದಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ, ಸಿದ್ದರಾಮಯ್ಯ ಹಿಂದಿದ್ದವರು, ಡಿ ಕೆ ಶಿ ಹಿಂದಿದ್ದವರು ತಮ್ಮ ಅಧಿಕಾರನ ಹೆಚ್ಚು ಮಾಡಿಕೊಳ್ಳೋ ಸಲುವಾಗಿ ಈ ಒಂದು ಆಂತರಿಕ ಯುದ್ಧಗಳಿದ್ದರಿಂದಾಗಿ ಬಿ ಜೆ ಪಿಗೆ ಸುಲಭವಾಗಿ ಕರ್ನಾಟಕವನ್ನು ಒಪ್ಪಿಸುವಂಥ ಕೆಲಸವನ್ನು ಇಬ್ಬರು ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುವಂಥದ್ದಾಗಿದೆ. ಏನೋ ಆಗಲಿ 40 ಜನ ಶಾಸಕರು ಮಾತ್ರ ನಿಶ್ಚಿತವಾಗಿಯೂ ಇವತ್ತು ನಮ್ಮ ಡಿ ಕೆ ಶಿ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾಯಿದೆ. ಇದು ಏನಪ್ಪ ಅಂತಂದ್ರೆ ಹೈಕಮಾಂಡ ಮತ್ತೊಮ್ಮೆ ನಿಂತು ವಿಚಾರ ಮಾಡುವಂಥದ್ದು. ಆದರೆ ಒಂದು ಮಾತಲ್ಲಿ ಇಟ್ಕೋಬೇಕಾಗಿದ್ದು, ಹೈಕಮಾಂಡ್ ಸ್ಪಷ್ಟವಾಗಿ ಇಬ್ಬರನ್ನು ಕರೆಸಿ ಕುಂತು ಮಾತಾಡಿಸಿ ಅವ್ರ ಮಧ್ಯದಲ್ಲಿ ಏನು ಮಾತಾಡಬೇಕಾದ್ರೆ ಮಾತಾಡಿಬಿಡುವಂಥದ್ದು ಮಾಡಿ ಫೈನಲ್ ಡಿಸಿಷನ್ ಹೇಳ್ಬಿಡೋದು ಭಾಳ ಯೋಗ್ಯ. ಇಲ್ಲಾಂದ್ರೆ ಇದು ದಿನ ನಡೆಯುವಂಥದ್ದನ್ನು ಇದಕ್ಕೊಂದು ಅಂತ್ಯ ಹಾಡಬೇಕು. ಡಿ ಕೆ ಶಿ ಅವರ ಬೆಂಬಲಿಗರ ಮತ್ತು ಡಿ ಕೆ ಶಿ ಅವರ ವಾದ ಇದಕ್ಕೆ ಎಷ್ಟು ಮಟ್ಟಿಗೆ ಹೋಗ್ತದೆ ನಮ್ಮ ಹೈಕಮಾಂಡ ನೋಡೋಣ. ಸಿದ್ದರಾಮಯ್ಯ ಇದಕ್ಕೆ ಮತ್ತೆ ಟ್ಯಾಕ್ಟಿಕ್ಸ್ ಮಾಡ್ತಾರೆ, ತಂತ್ರ ಹೇಳ್ತಾರೆ. ಯಾಕಂದ್ರೆ ಅವರು ಸಾಮಾನ್ಯರಿಲ್ಲ. ನೋಡೋಣ ಅಲ್ಲಿವರೆಗೆ ಡೆವಲಪ್ ಆಗ್ತದೆ. ಇದು ಡೆವಲಪ್ ಈವರೆಗೆ ಸಿದ್ದರಾಮಯ್ಯರಿಗೆ ಈ ಪ್ರಥಮ ಸಲ ಒಂದು ರೀತಿ ಬಲಿಷ್ಠವಾದಂಥ ಒಗ್ಗಟ್ಟು ಡಿ ಕೆ ಶಿ ಅವರ ಹಿಂದೆ ಬಂದು ನಿಂತದ್ದು. ಇದು ನಿಜವಾಗಿಯೂ ಸಿದ್ದರಾಮಯ್ಯರಿಗೂ ಸವಾಲ, ಅದೇ ಕಾಲಕ್ಕೆ ಹೈಕಮಾಂಡ್ಗೂ ಸವಾಲ. ಹೈಕಮಾಂಡ್ ಇದನ್ನು ಯಾವ ರೀತಿ ಸ್ವೀಕಾರ ಮಾಡೋದು ನೋಡೋಣ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಸಿದ್ದರಾಮಯ್ಯದು ಸತ್ಯದ ಕೈಯಲ್ಲಿ ವಂದನೆಗಳು.